ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಒಂದು ಸಂಸ್ಥೆಯನ್ನ ಕಳೆದ 28 ವರ್ಷಗಳಿಂದ ಕಟ್ಟಿ ಬೆಳೆಸಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಭವಿಷ್ಯದಲ್ಲಿ ಮುಂದೆ ಹೋಗಲು ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಸಂಸ್ಥೆಯನ್ನು ಬೆಳೆಸಿರುವಂತದ್ದು. 28 ವರ್ಷಗಳಿಂದ ಯಶಸ್ವಿಯಾಗಿ ಸ್ನೇಹ ಟ್ಯುಟೋರಿಯಲ್ ಅನ್ನ ಉಡುಪಿಯ ಕಲ್ಸಂಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿರುವಂತರು. ಜೊತೆಗೆ ಹೋಳಿ ಆಚರಣೆಯನ್ನು, ಹೋಳಿ ಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಸಂಚಾಲಕರಾಗಿ ನಡೆಸಿಕೊಂಡು ಬಂದಿರುವಂತಹ ಸ್ನೇಹ ಟ್ಯುಟೋರಿಯಲ್ ನ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಉಮೇಶ್ ಎ ನಾಯ್ಕ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಮೊದಲನೆಯದಾಗಿ ಸ್ನೇಹ ಟ್ಯುಟೋರಿಯಲ್ ಅನ್ನುವಂಥದ್ದು ಮಲೆನಾಡಾಗಿರ್ಬೋದು, ಕರಾವಳಿ ಭಾಗದಲ್ಲಿ ಒಂದು ರೀತಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಈಗ ನಡ್ಕೊಂಡು ಬರ್ತಾ ಇದೆ. ಆ ಸ್ನೇಹ ಟ್ಯುಟೋರಿಯಲ್ ನ ಪ್ರಾರಂಭ ಮಾಡಿದಂತ ಮೇನ್ ಪರ್ಪಸ್ ಏನು? ನಮ್ಮ ಜಿಲ್ಲೆಯಲ್ಲಿ ಅನುತ್ತೀರ್ಣವಾಗುತ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ. ಬೇರೆ ಬೇರೆ ಊರುಗಳಿಂದ ವಿದ್ಯಾರ್ಜನೆಗೋಸ್ಕರ ಉಡುಪಿಗೆ ಬರ್ತಾರೆ. ಕಾರಣಾಂತರದಿಂದ ಸಂಯೋಜನೆಯನ್ನು ತೆಗೆದುಕೊಳ್ಳುವಾಗ ತಪ್ಪಾಗಿ ತಗೊಳ್ತಾರೆ. ತನ್ನ ಹೆತ್ತವರಿಗೋಸ್ಕರವೋ ಅಥವಾ ಸ್ನೇಹಿತರಿಗೋಸ್ಕರವೋ ಕೆಲವೊಮ್ಮೆ ಸ್ವಇಚ್ಛೆಯಿಂದ ತಪ್ಪಾಗಿ ಸಂಯೋಜನೆ ಆಯ್ಕೆ ಮಾಡಿಕೊಂಡಾಗ ಪರೀಕ್ಷೆಯಲ್ಲಿ ಎಡರುವುದು ಸಹಜ. ಹಾಗಾಗಿ ಪ್ರಥಮ PUCಯಲ್ಲಿ ಅನುತ್ತೀರ್ಣರಾಗುವ ಸಂಖ್ಯೆ ಜಾಸ್ತಿ. ಪ್ರಥಮ PUCಯಲ್ಲಿ ಅನುತ್ತೀರ್ಣರಾದವರಿಗೆ 1 ವರ್ಷ ಅವರು ಅನುತ್ತೀರ್ಣಗೊಂಡ್ರೆ ಮತ್ತೆ ಪುನಃ ಸೆಕೆಂಡ್ PUCಗೆ ಹೋಗ್ಬೇಕಾದ್ರೆ 1 ವರ್ಷ ಅವ್ರು ಕಾಯ್ಬೇಕಾಗಿತ್ತು. ಕಾಯ್ಬೇಕು. ಆಗ ಅವರ 1 ವರ್ಷ ಹಾಳಾಗ್ತಿತ್ತು. ಅದನ್ನ ಮನಗಂಡು ಆ 1 ವರ್ಷ ಹಾಳಾಗಬಾರ್ದು, ಆ 1 ವರ್ಷವನ್ನು ಉಳಿಸಿಕೊಂಡೇ ಅವರ ತರಗತಿ ಇದ್ದ ವಿದ್ಯಾರ್ಥಿಗಳು ಪದವಿ ತರಗತಿಗಳಿಗೆ ಯಾವ ವರ್ಷ ಜಾಯ್ನ್ ಆಗ್ತಾರೆ ಅದೇ ವರ್ಷ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಆಗುವ ರೀತಿಯಲ್ಲಿ ನಾವು ಕಾಲೇಜು ರೀತಿಯಲ್ಲಿ ಇದು ತರಗತಿಗಳನ್ನು ಆರಂಭ ಮಾಡಿದ್ದು. ಕರ್ನಾಟಕ ಶಿಕ್ಷಣ ಇಲಾಖೆ ಒಂದು ಅವಕಾಶವನ್ನ ಕೊಟ್ಟಿದೆ ವಿದ್ಯಾರ್ಥಿಗಳಿಗೆ. 10ನೇ ತರಗತಿಯನ್ನ ನೇರವಾಗಿ ನೀವು ಬರೀಬಹುದು, 15 ವರ್ಷಗಳು ಪೂರ್ಣಗೊಂಡ್ರೆ ಸಾಕು. ದ್ವಿತೀಯ PUC ಪರೀಕ್ಷೆಗಳನ್ನ ಪ್ರಥಮ PUC ಅನುತ್ತೀರ್ಣಗೊಂಡಿದ್ದರೂ ಕೂಡ ದ್ವಿತೀಯ PUCಯನ್ನ ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ, ಇದು ನಮ್ಮ ಕರ್ನಾಟಕ ಪದವಿ ಶಿಕ್ಷಣ ಇಲಾಖೆ ಕೊಟ್ಟಿರುವಂತಹ ಅವಕಾಶ. NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಕೂಡ ಬರೆಯುವಂತಹ ಅವಕಾಶವನ್ನ ನಮ್ಮಲ್ಲಿ ನೀಡಿದೆ. ಹಾಗಾಗಿ ವಿದ್ಯಾರ್ಥಿಗಳು ಅನುತ್ತೀರ್ಣಗೊಂಡರೂ ಕೂಡ 1 ವರ್ಷವನ್ನ ಕಳೆದುಕೊಳ್ಳುವ ಭೀತಿಯಿಂದ ಹೊರಗುಳಿತಾರೆ. ಸರ್, ಅಂದ್ರೆ ಈಗ ನೀವು 1998ರಲ್ಲಿ ಸ್ನೇಹ ಟ್ಯುಟೋರಿಯಲ್ ಅನ್ನ ನೀವು ಕಲ್ಸಂಕದಲ್ಲಿ ಪ್ರಾರಂಭವನ್ನು ಮಾಡ್ತೀರಾ. ಅಂದ್ರೆ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಬೇಕಾದ್ರೆ ಅದು ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಆ ಪ್ರಾರಂಭಿಕ ಹಂತದಲ್ಲಿ ತುಂಬಾ ಕಠಿಣವಾಗುತ್ತೆ. ಅಂದ್ರೆ ನೀವು 1998ರ ಇಸ್ವಿಯಲ್ಲಿ ಪ್ರಾರಂಭ ಮಾಡಿ, ಅಂದ್ರೆ ಸ್ಟಾರ್ಟಿಂಗ್ ನೀವು ಒಂದು ಸಂಸ್ಥೆಯನ್ನ ಡೆವಲಪ್ ಮಾಡೋದು, ಬೆಳವಣಿಗೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಕಠಿಣವಾಗಿತ್ತು? 1998ರಲ್ಲಿ ಸ್ನೇಹ ಟ್ಯುಟೋರಿಯಲ್ ಕಾಲೇಜನ್ನ ಈ ಬಿಲ್ಡಿಂಗ್ ನಲ್ಲಿ ಆರಂಭ ಮಾಡುವಾಗ ನಮ್ಮಲ್ಲಿ ಇದ್ದದ್ದು ಕೇವಲ 20 ಮಕ್ಕಳು ಮಾತ್ರ. 20 ಮಕ್ಕಳಿಂದ ಕೇವಲ ಒಂದು 300 ಸ್ಕ್ವೇರ್ ಫೀಟ್ ಜಾಗದಲ್ಲಿ ನಾವು ಆರಂಭಗೊಂಡಿದ್ದು. ಬರ್ತಾ ಬರ್ತಾ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಎರಡನೇದಾಗಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ಕೂಡ ತುಂಬಾ ಉತ್ತಮ ಬೆಳವಣಿಗೆಗಳು ಕಂಡು ಬಂತು. ದಾಖಲೆಯ ಫಲಿತಾಂಶ ನಮ್ಮ ಕಾಲೇಜಿನಲ್ಲಿ ಬಂತು. ಅದಾದ ಮೇಲೆ ಕೇವಲ ಉಡುಪಿಯ ಈ ಪರಿಸರಕ್ಕೆ ಹೆಸರುವಾಸಿಯಾಗಿದ್ದ ನಮ್ಮ ಸಂಸ್ಥೆ ನಂತರ 4 ದಿಕ್ಕುಗಳಿಗೆ ಪಸರಿಸಿ ಹೋಯಿತು. ಇವತ್ತು ಭಟ್ಕಳ, ಶೃಂಗೇರಿ, ತೀರ್ಥಹಳ್ಳಿ, ಚಿಕ್ಕಮಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೋಸ್ಕರ ಬರ್ತಾ ಇದ್ದಾರೆ. ಕೊರೋನಾದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯಲ್ಲಿ 1 ವರ್ಷಕ್ಕೆ 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಿಮ್ಮ ಸ್ನೇಹ ಟ್ಯುಟೋರಿಯಲ್. ಇದು ಕಾಲೇಜು ಮಾದರಿಯಲ್ಲೇ ನಡೀತದೆ. ಬೆಳಿಗ್ಗೆ ನಾನು ಅದೇ ಕೇಳ್ಬೇಕಂತ ಮಾಡಿದೆ. ಈಗ ಒಂದು ಟ್ಯುಟೋರಿಯಲ್ ಅಂತ ಬಂದ ಕೆಲವರು ಏನು ಇಂತಿಷ್ಟು ಟೈಮ್ ಅಥವಾ ಒಂದೊಂದು 1 hour 2 hours ಇರ್ತಾರೆ. ನಿಮ್ಮ ಒಂದು ಸ್ನೇಹ ಟ್ಯುಟೋರಿಯಲ್ ಯಾವ ರೀತಿಯಾಗಿ ನಡೆಯುತ್ತೆ? ಈಗ ಬೆಳಗಿಂದ ಸಂಜೆ ತನಕ ನಡೆಯುತ್ತೆ, ಹೇಗೆ ನಡೆಯುತ್ತೆ? ನಮ್ಮ ಕಾಲೇಜು ಇತರ ಕಾಲೇಜುಗಳು ಯಾವ ರೀತಿ ನಡೀತಾವೋ ಅದೇ ಕಾಲೇಜಿನ ರೀತಿಯಲ್ಲಿ ನಮ್ಮ ಕಾಲೇಜು ನಡೀತದೆ. ಅಂದ್ರೆ ರೆಗ್ಯುಲರ್ ಕಾಲೇಜಿನಲ್ಲಿ ಬೆಳಿಗ್ಗೆ 9 ಗಂಟೆ ಓಪನ್ ಆಗ್ತದೆ. ನಮ್ದು ಕೂಡ 9 ಗಂಟೆ ಓಪನ್ ಆಗ್ತದೆ. 9 ಸಂಜೆ 4 ಗಂಟೆ ತನಕ ಇಡೀ ದಿನದ ತರಗತಿಯಲ್ಲಿ ಇರ್ತವೆ. ಮಕ್ಕಳಿಗೆ ಯೂನಿಫಾರ್ಮ್ ಇರ್ತದೆ, ಯೂನಿಫಾರ್ಮ್ ಇದೆ. ಇನ್ನೊಂದು ಏನಂದ್ರೆ ಕಾಲೇಜುಗಳಲ್ಲಿ ತರಗತಿಯ ಒಳಗೆ CC ಕ್ಯಾಮೆರಾಗಳನ್ನು ಹಾಕುತ್ತಿಲ್ಲ ನಾರ್ಮಲಿ. ಆದ್ರೆ ನಮ್ಮ ಕಾಲೇಜಿನಲ್ಲಿ ಕಳೆದ 10 ವರ್ಷಗಳಿಂದ
ಕ್ಲಾಸ್ ರೂಮ್ ನಲ್ಲಿ ಕೂಡ ಸಿಸಿ ಕ್ಯಾಮೆರಾಗಳನ್ನ ನಾವು ಅಳವಡಿಸಿದ್ದೇವೆ. ಅಂತ ಮಕ್ಕಳ ಎಲ್ಲಾ ಚಟುವಟಿಕೆಗಳ ಬಗ್ಗೆ ನಮ್ಮ ಸಂಸ್ಥೆ ನಿಗಾವನ್ನ ವಹಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಾಗ ಗೈರು ಹಾಜರಾಗುವುದು ಹೆಚ್ಚಾಗಿರ್ತದೆ. ಅದನ್ನು ಕೂಡ ನಾವು ಹತೋಟಿಗೆ ತೆಗೆದುಕೊಳ್ಬೇಕಂತ ವಿದ್ಯಾರ್ಥಿಗಳು ಗೈರು ಹಾಜರಾದ್ರೆ ಪ್ರತಿದಿನ ಬೆಳಿಗ್ಗೆ 11 ಗಂಟೆ ಒಳಗೆ ಅವರ ಮನೆಗೆ ನಾವು ಇನ್ಫಾರ್ಮೇಶನ್ ಅನ್ನು ಕೊಡ್ತೇವೆ. ನಿಮ್ಮ ಮಗು ಒಂದು ದಿನ ಆಬ್ಸೆಂಟ್ ಆದ್ರೂ ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಡ್ತೇವೆ ಪ್ರತಿದಿನ ಬೆಳಿಗ್ಗೆ 10:30 ಗಂಟೆಯಿಂದ 11:30 ಗಂಟೆ ಒಳಗೆ ನಾವು ಅವರ ಮನೆಗೆ ನಾವು ಮಾಹಿತಿಯನ್ನು ಕೊಡ್ತೇವೆ. ಆ ಸಿಸ್ಟಮ್ ಕೂಡ ಅದ್ರ ಜೊತೆಯಲ್ಲಿ ಆ ಸ್ನೇಹ ಟ್ಯುಟೋರಿಯಲ್ಲಿ ಈಗ ಯಾವೆಲ್ಲ ಸಬ್ಜೆಕ್ಟ್ಗಳು ಯಾವೆಲ್ಲ ಕೋರ್ಸ್ಗಳಿಗೆ ನೀವೀಗ ಇದ್ ಮಾಡ್ತಿರುವಂತ SSLC ಯಲ್ಲಿ 8 ಮತ್ತು 9ನೇ ತರಗತಿಯಲ್ಲಿ ಅನುತ್ತೀರ್ಣಗೊಂಡು ಬಂದವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ನಲ್ಲಿ SSLC ತರಗತಿಗಳು ನಡೀತವೆ. ಅದಕ್ಕೆ ಬೇರೆ ಬೇರೆ ತರಗತಿಗಳಿವೆ. ಅದಾದ್ಮೇಲೆ PUCಗೆ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ತರಗತಿಗಳು ನಡೀತವೆ. ಸೈನ್ಸ್ ಅಂತ ಹೇಳುವಂಥದ್ದು ಅದು NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ನ ಅಡಿಯಲ್ಲಿ ನಡೀತದೆ. ಅದು ಕೂಡ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ ತನಕ ಇರ್ತದೆ. ಕಾಮರ್ಸ್ ಮತ್ತೆ ಆರ್ಟ್ಸ್ ಕ್ಲಾಸ್ಗಳು ಕರ್ನಾಟಕದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ನಡೀತವೆ. ಅದು ಕೂಡ ಬೆಳಿಗ್ಗೆ 9:30ರಿಂದ 4 ಗಂಟೆ ತನಕ ನಡೀತದೆ. ಅದೇ ರೀತಿಯಲ್ಲಿ ಒಂದು ಸಂಸ್ಥೆ ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳು ಬೆಳೆಯುವಂತದ್ದು ಅಥವಾ ಈ ಟ್ಯುಟೋರಿಯಲ್ಗಳು ಬೆಳೆಯುವಂತದ್ದು ಅಲ್ಲಿರುವಂತಹ ಶಿಕ್ಷಕರುಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಶಿಕ್ಷಕರು ಮತ್ತೆ ಅವ್ರು ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಹೊಂದಾಣಿಕೆ ಆಗಿರುತ್ತೆ, ವಿದ್ಯಾರ್ಥಿಗಳನ್ನ ಗೈಡ್ ಮಾಡುವ ನಿಟ್ಟಿನಲ್ಲಿ ಪಾತ್ರ ವಹಿಸ್ತಾರೆ? ನಮ್ಮಲ್ಲಿ ಕಳೆದ 28 ವರ್ಷದಿಂದಲೂ ಕೂಡ ಉಪನ್ಯಾಸಕರಾಗಿ ಕೆಲಸ ಮಾಡುವ ನಮ್ಮಲ್ಲಿ ಈಗಲೂ ಇದ್ದಾರೆ. ಅಂದ್ರೆ ಪ್ರಾರಂಭದಲ್ಲಿ ನೀವು ಸಂಸ್ಥೆಯನ್ನು 1998 ಅಲ್ಲಿ ಪ್ರಾರಂಭ ಮಾಡಿದಾಗ ಇದ್ದವರು ಕೆಲವರು ಇನ್ನೂ ಇದ್ದಾರೆ. 12 ಜನ ಉಪನ್ಯಾಸಕರು ಇದ್ದಾರೆ. ಬೇರೆ ಕಡೆಯವರಾಗಿ ನಾವು ಒಂದೇ ಸಬ್ಜೆಕ್ಟ್ಗೆ 3-4 ಜನರನ್ನ ಒಂದು ಉಪನ್ಯಾಸಕರಿಗೆ 3-4 ಸಬ್ಜೆಕ್ಟ್ ಕೊಡೋದು ಅದೆಲ್ಲ ಮಾಡೋದಿಲ್ಲ. ಪ್ರತಿ ಒಂದು ಸಬ್ಜೆಕ್ಟ್ಗೂ ಒಬ್ಬೊಬ್ಬರು ಉಪನ್ಯಾಸಕರು ನಮ್ಮಲ್ಲಿ ಇದ್ದಾರೆ. ಕಾಲೇಜಿನ ಮುಂದೆ ಇದೆ, ಕಾಲೇಜು ಮಾದರಿಯಲ್ಲೇ ಇದು ಇರುವುದರಿಂದಾಗಿ ಕೇವಲ ನಮ್ದು ಬಿಲ್ಡಿಂಗ್ ಮಾತ್ರ ಕಮರ್ಷಿಯಲ್, ಆಟದ ಮೈದಾನ ಒಂದಿಲ್ಲ ಬಿಟ್ರೆ ಮತ್ತೆಲ್ಲವೂ ಸಿಸ್ಟಮ್ ಕಾಲೇಜಿನ ಸಿಸ್ಟಮ್ ನಂತೆಯೇ ನಡೀತವೆ. ಉಪನ್ಯಾಸಕರು ಅವಿರತವಾಗಿ ಶ್ರಮವನ್ನ ಪಡ್ತಾರೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಅವರೊಂದಿಗೆ ಬೆರೆತು ಪಾಠಗಳನ್ನು ಮಾಡ್ತಾರೆ. ನಿಮಗೆ ಗೊತ್ತಿದೆ 1998ರಲ್ಲಿ ಆರಂಭ ಆದಾಗ ಇದ್ದ ವಿದ್ಯಾರ್ಥಿಗಳ ಮನಸ್ಥಿತಿಗೂ 2026ರಲ್ಲಿ ಇರುವ ವಿದ್ಯಾರ್ಥಿಗಳ ಮನಸ್ಥಿತಿಗೂ ವ್ಯತ್ಯಾಸವಿದೆ. ಆಗ 98ರಲ್ಲಿ ಹೆತ್ತವರಿಗೆ ಹೆದರುವಂತ ವಿದ್ಯಾರ್ಥಿಗಳು ಇದ್ರೆ ಇವತ್ತು ಹೆತ್ತವರಿಗೆ ಹೆದರುವಂತದ್ದಲ್ಲ, ಮಕ್ಕಳ ನೋಡಿ ಹೆತ್ತವರೇ ಹೆದರಬೇಕಾದಂತ ದಿನಗಳಲ್ಲಿ ನಾವು ಈಗ ಇದ್ದೇವೆ. ಕಾರಣ ಬೇರೆ ಬೇರೆ ಇದೆ. ಮನೆಯಲ್ಲಿ 1-2 ಮಕ್ಕಳು ಇರುವಂತದ್ದು, ಸಾಮಾಜಿಕ ಜಾಲತಾಣಗಳು ಹೆಚ್ಚಿವೆ, ಸಂಪರ್ಕ ವ್ಯವಸ್ಥೆಗಳು ತುಂಬಾ ಇದೆ, ವಿದ್ಯಾರ್ಥಿಗಳ ಮನಸ್ಸನ್ನ ಬೇರೆ ಕಡೆಗೆ ಕರೆದೊಯ್ಯಬಲ್ಲಂತ ಬೇರೆ ಬೇರೆ ವಿಚಾರಧಾರೆಗಳು ನಮ್ಮ ಸಮಾಜದ ಮಧ್ಯದಲ್ಲಿ ಇದೆ. ಇದೆಲ್ಲ ತೊಂದರೆಗಳಿಂದಾಗಿ ಈ ಪರಿಸ್ಥಿತಿ ನಮ್ಗೆ ಇವತ್ತು ಬಂದಿದೆ. ಆದರೂ ಕೂಡ ಮಕ್ಕಳನ್ನ ಪ್ರೀತಿಯಿಂದ ಮಾತನಾಡಿಸಿ, ಮೊದಲ ಆ ಮಕ್ಕಳನ್ನ ಪ್ರೀತಿಸಿ ನಂತರ ಪಾಠ ಪ್ರವಚನಗಳನ್ನ ಕಾಲೇಜಿನ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸುವಂತೆ ಮಾಡಿದಾಗ ಮಕ್ಕಳು ನಿಧಾನಕ್ಕೆ ನಮ್ಮಡೆಗೆ ಸೆಳೆದುಕೊಳ್ತಾರೆ. ಸರ್, ಅಂದ್ರೆ ಒಂದು ಸಂಸ್ಥೆಯಲ್ಲಿ ಅದು ಎಜುಕೇಶನ್ ಅಂತ ಬಂದಾಗ ಅಲ್ಲಿ ಫಲಿತಾಂಶ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ನೇಹ ಟ್ಯುಟೋರಿಯಲ್ ಬಂದಂತ ವಿದ್ಯಾರ್ಥಿಗಳಲ್ಲಿ ಆ ಫಲಿತಾಂಶವನ್ನ ನಾವು ಮೆಲ್ಕಾಕ್ ನೋಡಿದ್ರೆ ಹೇಗ್ ಬರ್ತಾ ಇದೆ ಸರ್? ವರ್ಷಕ್ಕೆ ಫಲಿತಾಂಶಗಳು ಯಾವ ರೀತಿಯಾಗಿದೆ? ನಮ್ಮ ಕಾಲೇಜಿನಲ್ಲಿ 10ನೇ ತರಗತಿಯಲ್ಲಿ ಈವರೆಗೆ ಗಳಿಸಿದ ದೊಡ್ಡ ಅಂಕ ಅಂದ್ರೆ 577 ಅಂಕಗಳು. 2012 ಕೂಡ ನಂತರ ಬಂದು ಪಡೆದಿರುವಂತ 2012-13ರಲ್ಲಿ. ಕಳೆದ ವರ್ಷ ಒಬ್ಬ ಮಹೇಶ್ ಎಂಬ ವಿದ್ಯಾರ್ಥಿ 550 PUCಯಲ್ಲಿ 550 ಅಂಕಗಳನ್ನು ಗಳಿಸಿದ್ದಾರೆ. ಅದು ಇಷ್ಟವರೆಗಿನದ್ದು ರೆಕಾರ್ಡ್ ಆಗಿ ನಮ್ಮಲ್ಲಿ ಉಳ್ಕೊಂಡಿದೆ. ಅಂದ್ರೆ ಈಗ ನೀವು ಅಡ್ಮಿಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಯಾವ ರೀತಿಯ ವಿದ್ಯಾರ್ಥಿಗಳನ್ನ ನೀವು ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀರಾ? ನಮ್ಮಲ್ಲಿ ಯಾವ ವಿದ್ಯಾರ್ಥಿಗಳು ಬಂದ್ರು ಕೂಡ ನಾವು ಅಡ್ಮಿಷನ್ ಮಾಡ್ತೇವೆ. ಅವನು ಹುಷಾರಾಗಿದ್ದಾನ, ಕಲೀಲಿಕ್ಕೆ ಹಿಂದೆ ಇದ್ದಾನ, ಅದೆಲ್ಲ ನಾವು ನೋಡ್ಲಿಕ್ಕೆ ಹೋಗುದಿಲ್ಲ. ನಮ್ಮಲ್ಲೇ ಬರುವ ಮಕ್ಕಳು ಅದೇ ಆಗ ನಿಮಗೆ ತಿಳಿಸಿದಂತೆ ಬೇರೆ ಬೇರೆ ಕಾರಣಗಳಿಂದ ಶಾಲೆಯಿಂದ ದೂರ ಉಳಿದವರು, ಒಂದೇ 8-9ರಲ್ಲಿ ಫೇಲ್ ಆಗಿರಬಹುದು, ಬಡತನದಿಂದ ಹೊರಗಿದ್ದಿರಬಹುದು, ಅಥವಾ ಏಜ್ ರಿಲೇಟೆಡ್ ವಯಸ್ಸಿನ ವಿಚಾರದಿಂದಾಗಿ ಶಾಲೆಯನ್ನು ದೂರ ಇದ್ದಿರಬಹುದು. ಬೇರೆ ಬೇರೆ ಸಮಸ್ಯೆಗಳಿವೆ. ನಮ್ಮಲ್ಲಿ ಬರುವ ವಿದ್ಯಾರ್ಥಿಗಳು ಏನಾದ್ರೂ ಒಂದು ಸಮಸ್ಯೆಯಿಂದ ಇಲ್ಲಿ ಬರ್ತಾರೆ ಹೊರತು ಸಮಸ್ಯೆ ಇಲ್ಲದಿದ್ದವರು ಇಲ್ಲಿ ಯಾಕೆ ಬರ್ತಾರೆ? ಅಂದ್ರೆ ಇಲ್ಲಿ ಬಂದಂತ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸ್ನೇಹ ಟ್ಯುಟೋರಿಯಲ್ ಸಂಪೂರ್ಣ ಸಕ್ಸಸ್ ಆಗಿದೆಯಾ? 101%.
ನಾವು 100% ಸತ್ಯ. ಯಾವ ವಿದ್ಯಾರ್ಥಿಯು ಯಾವುದೇ ಸಮಸ್ಯೆ ಇಟ್ಕೊಂಡು ಬಂದ್ರು ಸಹ ಅದಕ್ಕೆ ಸರಿಯಾದಂತ ವ್ಯವಸ್ಥೆಯನ್ನು ಮಾಡುವುದು ನಮ್ಮ ಕರ್ತವ್ಯ. ನಾವು 28 ವರ್ಷದಿಂದ ಈ ಸಂಸ್ಥೆ ನಡೀತಾ ಇದ್ದಾಗ ವಿದ್ಯಾರ್ಥಿ ಒಂದು ಸಮಸ್ಯೆ ಇಟ್ಕೊಂಡು ಬಂದಾಗ ಅವನನ್ನ ಡಿಮೋಟಿವೇಶನ್ ಮಾಡದೆ ಮತ್ತೆ ಅವನನ್ನು ಮೋಟಿವೇಶನ್ ಮಾಡಿ ಮತ್ತೆ ಪುನಃ ಸಮಾಜದ ಮಧ್ಯಕ್ಕೆ ತರುವ ಕೆಲಸವನ್ನ ಶಿಕ್ಷಕರಾಗಿ ನಾವು ಮಾಡಬೇಕು. ಅತಿ ಬುದ್ಧಿವಂತ ವಿದ್ಯಾರ್ಥಿಗಳು, ಒಳ್ಳೆ ಓದಿದರೆ ಕೂಡಲೇ ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಳುವ ವಿದ್ಯಾರ್ಥಿಗಳು ಸಮಾಜದಲ್ಲಿ ತುಂಬಾ ಇದ್ದಾರೆ. ಅವರ ಪರ್ಸೆಂಟೇಜ್ ಅನ್ನ ಪತ್ರಿಕೆಗಳಲ್ಲಿ ಹಾಕಿಕೊಳ್ಳೋದು, ಅವರ ಪರ್ಸೆಂಟೇಜ್ ಅನ್ನು ನಾವು ಹೊರಗೆ ತೋರಿಸೋದು ದೊಡ್ಡ ವಿಷಯವೇನು. 96 ಇದ್ದವರನ್ನು 98 ಮಾಡ್ತಾರೆ, 80 ಇದ್ದವರನ್ನು 84 ಮಾಡ್ತಾರೆ. ನಮ್ಮಲ್ಲಿ ಹಾಗೇನಿಲ್ಲ. ನಮ್ಮಲ್ಲಿ 35 ಮಾರ್ಕ್ ತೆಗೆದುಕೊಳ್ಳಿಕ್ಕೂ ಕಷ್ಟಪಡುವ ವಿದ್ಯಾರ್ಥಿಗಳನ್ನ 60 ನಾವು ತೆಗೆದುಕೊಳ್ತೇವೆ. ಹಾಗಾಗಿ ನಮ್ಗೆ ಅವರು ರ್ಯಾಂಕ್ ಬಂದಷ್ಟೇ ಸಂತೋಷವನ್ನ ಮಾಡ್ತೇವೆ. ಅಂದ್ರೆ ಸರ್, ಇಷ್ಟು ವರ್ಷಗಳ 28 ವರ್ಷಗಳ ಜರ್ನಿಯಲ್ಲಿ ತುಂಬಾ ಸ್ನೇಹ ಟ್ಯೂಟೋರಿಯಲ್ ಬಂದು ಇಲ್ಲಿ ಉತ್ತೀರ್ಣರಾಗಿ ನಂತರ ಉನ್ನತ ಹುದ್ದೆಗೆ ಹೋಗಿರೋ ಅಥವಾ ಒಳ್ಳೆಯ ಕೆಲಸವನ್ನ ಮಾಡ್ತಿರೋ ಯಾವ್ದಾರೆ ಮೆಲುಕು ಹಾಕೋದಾರೆ ತುಂಬಾ ಜನ ಮಕ್ಕಳು. ನಿಮ್ಗೆ ಅದನ್ನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. 28 ವರ್ಷದಲ್ಲಿ ನಮ್ಮಲ್ಲಿ ಒಬ್ಬ ಸಚಿನ್ ಅಂತ ಹುಡುಗ ಇದ್ದ. ಅವನ ಹೆಸರೇ ಸಚಿನ್ ಪೈಲಟ್ ಅಂತ. ಅವನು ಭಟ್ಕಳ ದಾಸರಿಂದ ಬರ್ತಾರೆ. ಅವನು ಇವತ್ತು ಅಮೆರಿಕನ್ ಏರ್ವೇಸ್ ಅಲ್ಲಿ ಕ್ಯಾಬಿನ್ ಕ್ರೂ ಆಗಿ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂತ 4-5 ಮಕ್ಕಳು ಇವತ್ತು ಡಾಕ್ಟರ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ, ಕ್ಲಿನಿಕ್ ಅನ್ನ ಮಾಡಿಕೊಂಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅನ್ನ ಮಾಡಿ ಒಳ್ಳೊಳ್ಳೆ ಜಾಬ್ ನಲ್ಲಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ನಮ್ಮಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳು ಉಪನ್ಯಾಸಕರಾಗಿದ್ದಾರೆ. ಇದೇ ಹತ್ತಿರದ ನಮ್ಮ ಸುತ್ತಮುತ್ತ ಕಾಲೇಜುಗಳಲ್ಲಿ ಇವತ್ತು ಉಪನ್ಯಾಸಕರಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಇಲ್ಲಿ ಕಲಿತ ಹೋದ ವಿದ್ಯಾರ್ಥಿಗಳು ಉತ್ತುಂಗಕ್ಕೆ ಹೋದವರು ಇದ್ದಾರೆ, ಕೆಳ ಮಟ್ಟದಲ್ಲಿ ಕೆಲಸ ಮಾಡೋರು ಇದ್ದಾರೆ. ಎಲ್ಲರನ್ನೂ ಒಂದೇ ಕಡೆಗೆ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರಿಕ್ಷಾ ಡ್ರೈವರ್ ಇಂದ ಹಿಡಿದದ್ದು, ಬಸ್ ಡ್ರೈವರ್, ಬಸ್ ಕಂಡಕ್ಟರ್ ಇಂದ ಹಿಡಿದದ್ದು ಡಾಕ್ಟರ್ ವರೆಗೂ ಕೂಡ ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲ ನಮ್ಮ ವಿದ್ಯಾರ್ಥಿಗಳೇ. ಅದು ಎಷ್ಟು ಖುಷಿ ಆಗುತ್ತೆ ಆ ವಿದ್ಯಾರ್ಥಿಗಳೆಲ್ಲ ನಿಮ್ಗೆ ಸಿಕ್ಕಿದಾಗ ಅಥವಾ ನಿಮ್ಮ ಸಂಸ್ಥೆಗೆ ಪುನಃ ನಿಮ್ಮನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ಒಬ್ಬರು ಸಂಸ್ಥೆಯ ಮುಖ್ಯಸ್ಥರಿಗೆ ನಿಮಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಸಂತೋಷ ಆಗ್ತದೆ. ಇವತ್ತು ನಾವು ಬೇರೆ ಬೇರೆ ಹತ್ತಿರದ ಕಾಲೇಜುಗಳಿಗೆ, ನಮ್ಮಲ್ಲಿ ತಮಗೆ ಗೊತ್ತಿದೆ ಉಡುಪಿಯಲ್ಲಿ ಹತ್ತಿರದಲ್ಲಿ ತುಂಬಾ ಡಿಗ್ರಿ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳಿವೆ. ಅಲ್ಲಿಗೆ ಆ ಕ್ಯಾಂಪಸ್ಗೆ ನಾವು ಹೋದಾಗ ವಿದ್ಯಾರ್ಥಿಗಳು ನಮ್ಮನ್ನು ನೋಡಿ ಓಡಿಕೊಂಡು ಬಂದು ಹೇಗಿದ್ದೀರಿ ಸರ್ ಅಂತ ಕೇಳುವಾಗ 28 ವರ್ಷಗಳ ಆಯಾಸ ಎಲ್ಲ ಒಮ್ಮೆ ಮತ್ತು ಹೋಗ್ಬಿಡ್ತದೆ. ಅಂದ್ರೆ ಆ ಕ್ಯಾಂಪಸ್ ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಇಷ್ಟು ಜನ ಇದ್ದಾರಲ್ಲ ನಮ್ಮ ಸಂತೋಷ ಪಡ್ತೇವೆ. ಜೀವನದಲ್ಲಿ ಅದೇ ದೊಡ್ಡ ಸಾಧನೆ. ಇವತ್ತು ಸಾಧನೆ ಅಂದ್ರೆ ಕೇವಲ ಹಣ ಒಟ್ಟು ಮಾಡುದು, ಶ್ರೀಮಂತರಾಗುವುದೇ ಸಾಧನೆ ಅಲ್ಲ. ಇವತ್ತು ವಿದ್ಯಾರ್ಥಿಗಳನ್ನ ಆಕರ್ಷಿಸುವುದು, ಒಂದು ಕಡೆ ಹೋದಾಗ 16 ವಿದ್ಯಾರ್ಥಿಗಳು ಬಂದು ಗುಂಪು ಕಟ್ಟಿ ನಮ್ಮ ಆರೋಗ್ಯವನ್ನು ವಿಚಾರಿಸುವುದು, ಸಂತೆ ಹೇಗುಂಟು ಅಂತ ಕೇಳಿದಾಗ ಅದೇ ದೊಡ್ಡ ಸಾಧನೆ ಆಗಿ ಪರಿವರ್ತನೆ ಆಗ್ತದೆ. ಸರ್, ಇದುವರೆಗೂ 28 ವರ್ಷಗಳ ಜರ್ನಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಔಟ್ಪುಟ್ ಆಗಿರುವುದು? ವರ್ಷಕ್ಕೆ 500 ವಿದ್ಯಾರ್ಥಿಗಳು ಎವರೇಜ್ ಆಗಿ ತೆಗೆದುಕೊಂಡ್ರು ಕೂಡ 28 ವರ್ಷದಲ್ಲಿ ಎಷ್ಟಾಗ್ಬೋದು ಅಂತ ನೀವೇ 15,000 14,000 ಹೆಚ್ಚು ವಿದ್ಯಾರ್ಥಿಗಳು, ಅಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ ಔಟ್ ಆಗಿ ಇವತ್ತು ನಮ್ಮ ಸಂಸ್ಥೆಯಲ್ಲಿ 3,500 ಸ್ಕ್ವೇರ್ ಫೀಟ್ ನಲ್ಲಿ ಒಟ್ಟು 5 ತರಗತಿಗಳು ನಡೀತದೆ. ಕ್ಲಾಸ್ 300 ಸ್ಕ್ವೇರ್ ಫೀಟ್ ಅಲ್ಲಿ ಸ್ಥಾಪನೆ ಆದಂತಹ ಸಂಸ್ಥೆ ಇನ್ನು 3,500 ಸ್ಕ್ವೇರ್ ಫೀಟ್ ಅಲ್ಲಿ ನಡೀತಾ ಇದೆ. ಒಂದು ತರಗತಿಯಲ್ಲಿ ನಡೆದಿದ್ದಂತ ತರಗತಿಗಳು ಇವತ್ತು 5 ತರಗತಿಗಳಲ್ಲಿ ಕ್ಲಾಸ್ ನಡೀತದೆ. ಅಂದ್ರೆ ಅದು ಸಾಧನೆ. ಇದು ಸಾಧನೆ ಮಾಡ್ಬೇಕಂತ ನಾವೇನು ಇಲ್ಲಿ ಬಂದು ಕೂತವರಲ್ಲ, ನಾವು ಕೂಡ ಹೊಟ್ಟೆಪಾಡಿಗಾಗಿ ಬಂದು ಇಲ್ಲಿ ಕೂತವರು. ಅದು ಈಗ ಸಾಧನೆಯಾಗಿ ಪರಿವರ್ತನೆ ಆಗಿದೆ. ಎಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಈ 28 ವರ್ಷಗಳ ಜರ್ನಿಯನ್ನ ಈಗ ಪ್ರಾರಂಭಿಕ ಹಂತದಲ್ಲಿ ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿ ಇಂದು ಯಶಸ್ಸಿನ ಉತ್ತುಂಗದಲ್ಲಿರುವಾಗ, ಅದು ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿ ಬೆಳೆದಿರುವಾಗ ಎಷ್ಟು ಖುಷಿ ಆಗುತ್ತೆ ಒಬ್ಬರು ಮುಖ್ಯಸ್ಥರಾಗಿ. ನೀವು ಇವತ್ತು ಯಾವ ಇಲ್ಲಿ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಹತ್ರ ಹೋಗಿ ನೀವು ಕೇಳಿದ್ರು ಸರ್, ಪ್ರತಿಯೊಬ್ಬರ ಬಾಯಲ್ಲಿ ಮೊದಲ ಶಬ್ದ ಬರುವುದೇ ಸ್ನೇಹ ಇದೆ ಅಂತ. ಅನುತ್ತೀರ್ಣ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಸ್ನೇಹಕ್ಕೆ ಹೋಗುವಂತ ಅದೆಷ್ಟೋ ಕಾಲೇಜುಗಳಿವೆ. ಸ್ನೇಹವನ್ನ ನೀವು ಸ್ನೇಹ ಅನ್ನುವಂಥದ್ದು ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಅದೇ ಹೆಸರನ್ನ ಇಟ್ಟು ನೀವು ಮಾಡಿದೀರಾ. ಅದೇ ಯಾವ ಪರ್ಪಸ್ಗೋಸ್ಕರ ಸ್ನೇಹ ಟ್ಯೂಟೋರಿಯಲ್ ಅಂತ ಇಟ್ಟು? ಸ್ನೇಹ ಹೆಸರು ಅದು ಹೊಸತು ಅಲ್ಲ, ಹಳೆತು ಅಲ್ಲ. ಅದು ಅಜರಾಮರ. ಅದು ಎಷ್ಟು ದೂರಕ್ಕೆ ಇನ್ನು 20 ವರ್ಷ ಅಲ್ಲ, ಇನ್ನು 100 ವರ್ಷ ಹೋದರೂ ಕೂಡ ಸ್ನೇಹ ಎಂಬ ಹೆಸರು ಅದು ಹೊಸ ಹೆಸರನ್ನಾಗಿ ಉಳ್ಕೊಂಡಿರ್ತದೆ. ಅದು ಹಳೆ ಹೆಸರು ಆಗುದೇ ಇಲ್ಲ. ಆ ಹೆಸರು ಇರುವಾಗ ಸ್ನೇಹಿತರಿಗೋಸ್ಕರವೇ ನಾವು ಸ್ನೇಹ ಅಂತ ಇರ್ತೇವೆ. ಅಂದ್ರೆ ಅಷ್ಟೇ ಸ್ನೇಹಮಯದಿಂದಲೇ ನೀವು ಇಲ್ಲಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಕೂಡ ಮಾಡ್ತೀವಿ. ನಾವು ವಿದ್ಯಾರ್ಥಿಗಳಿಗೆ ಯಾವತ್ತೂ ಕೂಡ ಸ್ನೇಹಿತರಾಗಿ ಇರ್ತೇವೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆಲ್ಲ, ಮಕ್ಕಳನ್ನ ಮೊದಲು ಪ್ರೀತಿಸಿ ಅವರನ್ನು ನಮ್ಮಡೆಗೆ ತೆಗೆದುಕೊಳ್ಳುವುದೇ ಸ್ನೇಹ. ಸರ್, ಒಂದು ಸಂಸ್ಥೆ ಬೆಳೀತಾ ಹೋದಾಗೆ ಆ ಹೊಸ ಯೋಜನೆಗಳಾಗಿರ್ಬೋದು, ಹೊಸ ರೀತಿಯ ಕಲ್ಪನೆಗಳು ಬರ್ತವೆ. ಹಾಗೆ ಆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಸ್ನೇಹ ಟ್ಯುಟೋರಿಯಲ್ ಇಂದ ವಿದ್ಯಾರ್ಥಿಗಳು ಏನ್ ನಿರೀಕ್ಷೆ ಮಾಡಬಹುದು?
ಈಗ 28 ವರ್ಷಗಳು ಮುಗಿದಿದೆ. ಇನ್ನು ಕೊರೋನಾದ ನಂತರ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಶಿಕ್ಷಣ ನೀತಿಗಳು ಬದಲಾವಣೆ ಆಗ್ತವೆ. ನಿಮಗೆ ಗೊತ್ತಿದೆ, ಇವತ್ತು ಸರ್ಕಾರಗಳು ಶಿಕ್ಷಣದಲ್ಲಿ ಕೈಯಾಡಿಸುವಂಥದ್ದು ಜಾಸ್ತಿ ಆಗಿದೆ. ನಮ್ಮಲ್ಲಿ ವಿದ್ಯಾರ್ಥಿಗಳು ಕೇವಲ ಉತ್ತೀರ್ಣವಾಗಬೇಕು, ಪರ್ಸೆಂಟೇಜ್ ತೆಗಿಬೇಕು ಎಂಬುದರ ಬಗ್ಗೆ ಮಾತ್ರ ನಾವು ಹೆಚ್ಚು ಚಿಂತನೆಯನ್ನು ಮಾಡ್ತಿದ್ದೇವೆ. ಆದರೆ ಅದರಲ್ಲಿ ಎಷ್ಟು ಕ್ವಾಲಿಟಿ ಇದೆ ಎಂಬುದರ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇಲ್ಲ. ನನ್ನದು ಉದ್ದೇಶ ಇಷ್ಟೇ, ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದಾದ್ರೂ ಒಂದು ಉದ್ಯೋಗಕ್ಕೆ ಹೋಗ್ಬೇಕಂತಾದ್ರೆ ಆ ವಿದ್ಯಾರ್ಥಿ ಹತ್ರ ಸಾಮರ್ಥ್ಯ ಇರಬೇಕು, ಕಲಿಕೆ ಇರಬೇಕು, ನಿರಂತರವಾದ ಕಲಿಕೆ ಇರಬೇಕು. ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಇದೆ, ಎವ್ರಿ ಡೇ ಇಸ್ ದ ನ್ಯೂ ಬಿಗಿನಿಂಗ್ ಅಂತ. ಕಲಿಕೆ ಅಂತ ಹೇಳುವಂಥದ್ದು ನಿರಂತರ ಹರಿಯುವ ನೀರಿದ್ದಾಗೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ದೃಢತೆ, ಆತ್ಮವಿಶ್ವಾಸವನ್ನ ತುಂಬುವುದರೊಂದಿಗೆ ಸಮಾಜದಲ್ಲಿ ಗಟ್ಟಿಯಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲುವಂತ ಶಕ್ತಿ ಕೊಡುವ ಕೆಲಸವನ್ನು ಶಿಕ್ಷಕರು ಮಾಡಬೇಕು. ಸರ್ಕಾರವು ಕೂಡ ಹಾಗೆ ಶಿಕ್ಷಣದಲ್ಲಿ ಬದಲಾವಣೆಗಳಂತ ತಂದಾಗ 10 ಬಾರಿ ಆಲೋಚಿಸಿ ತಳಮಟ್ಟದಲ್ಲಿ ಬದಲಾವಣೆ ಆದಾಗ ಎಷ್ಟು ಬದಲಾವಣೆಗಳಾಗ್ತದಂತ ತಿಳ್ಕೊಂಡು ಕೆಲವೊಮ್ಮೆ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಕ್ವಾಲಿಟಿ ಇಲ್ಲದೆ ನಾವು ಶಿಕ್ಷಣವನ್ನ ಕೇವಲ ಅಂಕಗಳಿಗೋಸ್ಕರವೇ ನಾವು ಸೀಮಿತಗೊಳಿಸಿದರೆ ಮುಂದೆ ಯಾವ ಉದ್ಯೋಗದಲ್ಲಿ ಕೂಡ ಅವರು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಕಂಡಂತೆ ಯಾವುದೇ ಉದ್ಯೋಗಕ್ಕೆ ಕರೆದಾಗ ಮುಂಚೆ ಒಂದೊಂದು ಉದ್ಯೋಗಕ್ಕೆ ಇಂಥದ್ದೇ ಪದವಿ ಆಗ್ಬೇಕು ಅಂತ ಇಂಟರ್ವ್ಯೂಗಳನ್ನ ಮಾಡ್ತೇವೆ. ಆದ್ರೆ ಇವತ್ತಿನ ಪತ್ರಿಕೆಗಳಲ್ಲಾಗ್ಲಿ ವೆಬ್ಸೈಟ್ಗಳಲ್ಲಾಗ್ಲಿ ತಾವು ನೋಡಿ, ನಿಮಗೆ ಉದ್ಯೋಗಕ್ಕೆ ತೆಗೆದುಕೊಳ್ಳುವಾಗ ಎಲಿಜಿಬಿಲಿಟಿ ಅಂತ ಬಂದಾಗ ಏನೇ ಡಿಗ್ರಿ ಅಂತ ಹಾಕ್ತಾರೆ. ಯಾವುದೇ ವಿಚಾರದಲ್ಲಿ ಪದವಿ ಪಡೆದವರು ನೋಡ್ರಿ, ಇನ್ನೊಂದ್ ಕಡೆ ಆ ಉದ್ಯೋಗ ತಗೊಳ್ಳೋ ಟೈಮಲ್ಲಿ ಆ ಶಿಕ್ಷಣದ ಮಹತ್ವ ಇದು ಒಂದ್ ಕಡೆ ಕುಂತಾ ಇದೆ ಅಂತ ಅನ್ಸಲ್ಲ. ಕಾರಣ ಏನಂದ್ರೆ ಇವತ್ತು ಉದ್ಯೋಗ ಮಾಡುವವರ ಹತ್ರ ನಾವು ಬಯಸುವುದೇನಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಮತ್ತು ಎಫಿಷಿಯನ್ಸಿ, ಸಾಮರ್ಥ್ಯ ಅವನಲ್ಲಿ ಇರಬೇಕು ಮತ್ತು ಅವನಲ್ಲಿ ಅದನ್ನು ಇಟ್ಕೊಂಡು ಹೋಗುವಂತ ಆ ಶಕ್ತಿ ಅವನಲ್ಲಿ ಇರಬೇಕು. ಯಾರ ಹತ್ರ ಕೈಯಲ್ಲಿ ವಾಚ್ ಇದ್ರೂ ಕೂಡ ಸಮಯವನ್ನ ನೋಡದೆ ಕೆಲಸ ಮಾಡುವ ಅಭ್ಯಾಸ ಇರ್ತಾನೆ, ಅವನು ಸಕ್ಸಸ್ ಆಗ್ತಾನೆ. ವಾಚ್ ಕಟ್ಟುವುದು ಕೇವಲ ಸಮಯ ನೋಡ್ಲಿಕ್ಕೆ ಮಾತ್ರ ಅಲ್ಲ. ಎಲ್ಲರೂ ಎನಿಸಿದ್ದಾರೆ ಅಂದ್ರೆ ಸಮಯಕ್ಕೋಸ್ಕರ ನಾವು ವಾಚ್ ಕಟ್ತಿದ್ದೇವೆ ಅಂತ, ಅದೊಂದು ಫ್ಯಾಷನ್ ಅಷ್ಟೇ. ನಾನು ಇಷ್ಟು ವರ್ಷದಿಂದ ವಾಚ್ ಕಟ್ಟಿದ್ದೇನೆ, ಆದ್ರೆ ನನ್ನ ವಾಚಿನಿಂದ ನಾನು ಸಮಯವನ್ನು ನೋಡಿದ್ರೆ ತೀರಾ ಕಡಿಮೆ. ಸಮಯ ನೋಡಿಕೊಂಡು ಯಾರು ಕೆಲಸ ಮಾಡ್ತಾನೆ ಅವನು ಯಾವತ್ತೂ ಕೂಡ ಜೀವನದಲ್ಲಿ ಸಕ್ಸಸ್ ಆಗುತ್ತೆ. ಸರ್, ಹಾಗೆ ಈಗ 2026-27 ಅಡ್ಮಿಷನ್ ಕೂಡ ಇನ್ನೇನು ಪ್ರಾರಂಭ ಆಗಿರೋ ಓಕೆ ಸರ್, ಈಗ ಯಾವ ರೀತಿಯಾಗಿ ಅಡ್ಮಿಷನ್ ಪ್ರಾರಂಭ ಆಗಿದೆ ಮತ್ತೆ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿಯಾಗಿ? ಏಪ್ರಿಲ್ 1 ತಾರೀಕಿನಿಂದ ಅಡ್ಮಿಷನ್ಗಳು ಆರಂಭಗೊಂಡಿದೆ. ನಿನ್ನೆಂದು ವಿದ್ಯಾರ್ಥಿಗಳು ಬರಲಿಕ್ಕೆ ಆರಂಭವಾಗಿದೆ. ಕಾರಣ 8-9 ತರಗತಿಗಳ ಫಲಿತಾಂಶಗಳು ಕೂಡ ಶಾಲೆಯಲ್ಲಿ ಕೊಟ್ಟಾಗಿದೆ. ಮತ್ತೆ ಪ್ರಥಮ PUC ಫಲಿತಾಂಶ ಕೂಡ ಮೊನ್ನೆ 31 ತಾರೀಕಿಗೆ ಎಲ್ಲಾ ಕಾಲೇಜಲ್ಲಿ ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಪುನಃ ಮರುಪರೀಕ್ಷೆ ಏಪ್ರಿಲ್ 20-24 ಏನೋ ಇರಬೇಕು ಅಂತ ಕಾಣುತ್ತೆ. ಆದ್ರೂ ಕೂಡ ವಿದ್ಯಾರ್ಥಿಗಳು ನಮ್ಮಲ್ಲಿಗೆ ಭೇಟಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಫೀಸ್ ಸ್ಟ್ರಕ್ಚರ್ ಕೇಳ್ತಾರೆ, ತರಗತಿಗಳ ಸಮಯ ಕೇಳ್ತಾರೆ, ಅಡ್ಮಿಷನ್ಗೋಸ್ಕರ ಈಗಾಗಲೇ ಅಡ್ಮಿಷನ್ ನಮ್ದು ಆರಂಭ ಆಗಿದೆ. ಅಂದ್ರೆ ಈ ಬಾರಿ ಬರುವಂತ ವಿದ್ಯಾರ್ಥಿಗಳಿಗೆ, ಅದು ಕರಾವಳಿ ಆಗಿರುವುದು ಮಲೆನಾಡಿನ ವಿದ್ಯಾರ್ಥಿಗಳಿಗೆ, ಒಂದು ಸಂಸ್ಥೆಯ ಯಶಸ್ವಿ ಮುಖ್ಯಸ್ಥರಿಗೆ ಏನ್ ಹೇಳ್ತೀರಾ? ನಾವು ವಿದ್ಯಾರ್ಥಿಗಳು ನಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಿದ್ದಾರೆ, ಆ ವಿದ್ಯಾರ್ಥಿಗಳ ಪ್ರತಿ ಒಂದು ವಿದ್ಯಾರ್ಥಿಯ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ತೇವೆ. ಅವರು ಉತ್ತೀರ್ಣಗೊಳ್ಳಬೇಕು. ಬರುವ ವರ್ಷ ಪದವಿ ತರಗತಿಗಳಿಗೂ SSLC ಮಕ್ಕಳು ಪ್ರಥಮ PUCಗೂ ಹೋಗುವಂಥದ್ದನ್ನು ನಾವು ಕಾಣಬೇಕು. ಅವರು ಯಾವ್ಯಾವ ವಿಷಯದಲ್ಲಿ ಹಿಂದೆ ಇದ್ದಾರೆ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಅವರಿಗೆ ವಿಶೇಷ ತರಗತಿಗಳನ್ನು ಕೂಡ ನಾವು ನಡೆಸಿ ಅದಕ್ಕೆ ಯಾವುದೇ ಶುಲ್ಕವನ್ನು ಪಡೆಯದೆ ಅವರು ನಮ್ಮ ಮನೆಯ ಮಕ್ಕಳಂತೆ ಕಾಣುವುದೇ ನಮ್ಮ ಉದ್ದೇಶ. ಹಾಗಾಗಿ ನಮ್ಮಲ್ಲಿ ಎಷ್ಟು ಜನ ವಿದ್ಯಾರ್ಜನೆ ಮಾಡಿಕೊಂಡು ಇವತ್ತಿನವರೆಗೂ ಹೋಗಿದ್ದಾರೆ, ಅವರು ಯಾವತ್ತೂ ಕೂಡ ಸ್ನೇಹವನ್ನು ಮರೆಯಲಿಲ್ಲ. ಕಾರಣ ನಾವು ಅವರಿಗೆ ಕೊಟ್ಟಂತ ಪ್ರೀತಿ.
ಎಸ್ ಮತ್ತು ಅವರಲ್ಲಿ ತುಂಬಿದಂತ ಆತ್ಮವಿಶ್ವಾಸ ಮತ್ತು ದೃಢತೆ ಇದೇ ಕಾರಣ. ಸರ್, ಈಗ ಹೊರಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಇರುವ ಸೌಲಭ್ಯಗಳು ಕೂಡ ಬೇಕಾಗುತ್ತೆ. ಅಂದ್ರೆ ಹೊರಭಾಗದಿಂದ ಈಗ ಹೊರ ಜಿಲ್ಲೆಗಳದ್ದು ನೀವು ಹೇಳಿದ ಉತ್ತರ ಕನ್ನಡ ಆಗಿರ್ಬೋದು ಅಥವಾ ಶಿವಮೊಗ್ಗ, ಚಿಕ್ಕಮಗಳೂರು, ಶೃಂಗೇರಿ, ತೀರ್ಥಹಳ್ಳಿ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಆ ಹೊರಗಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಫೆಸಿಲಿಟಿಗಳಿದಾವೆ? ನಮ್ಮಲ್ಲಿ ಹಾಸ್ಟೆಲ್ ಫೆಸಿಲಿಟಿಗಳು ಇಲ್ಲ. ಓಕೆ. ಆದ್ರೆ ನಮ್ಮ ಕಾಲೇಜಿನೊಂದಿಗೆ ಸುಮಾರು ಒಂದು 10-15 ಪೇಯಿಂಗ್ ಗೆಸ್ಟ್ ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಓಕೆ. ಅವರನ್ನೊಂದು ಇಲ್ಲಿ ನಮ್ಮ ನೋಟಿಸ್ ಬೋರ್ಡ್ ನಲ್ಲಿ ಅವರದ್ದು ಡಿಸ್ಪ್ಲೇ ಮಾಡಿರ್ತಾರೆ. ಓಕೆ. ನಮ್ಮ ವಿದ್ಯಾರ್ಥಿಗಳು ಯಾವ ಪೇಯಿಂಗ್ ಎಷ್ಟು ಬೇಕು, ಅವರು ಯಾವ ಸ್ಟೇಜ್ ನಲ್ಲಿ ಬೇಕು, ಅವರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಜಾಯಿನ್ ಮಾಡ್ಕೊಳ್ಬಹುದು. ಓಕೆ. ಓಕೆ, ನೀವು ವಿದ್ಯಾರ್ಥಿಗಳಿಗೆ ಅದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಅದಕ್ಕೆ ನಿಮ್ಮ ಬಳಿ ಬರುವಂತೆ ಈಗ ಏನು SLC ಆಗಿ 8th 9th ಫೇಲ್ ಆಗಿರ್ಬೋದು ಅಥವಾ ಎಜುಕೇಶನ್ ಬಿಟ್ಟಂತ ವಿದ್ಯಾರ್ಥಿಗಳು, PUC ಬಿಟ್ಟಂತ ಫಸ್ಟ್ PUC ಅಥವಾ ಫೇಲ್ ಆದ ವಿದ್ಯಾರ್ಥಿಗಳು ನಿಮ್ಮ ಬಳಿ ಬರ್ತಾರೆ. ಆ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿಯಾಗಿ ಮೋಟಿವೇಟ್ ಮಾಡ್ತೀರಾ? ನಾವು ಮೊದಲು ಅವರು ಯಾವ ತರಗತಿಯಲ್ಲಿ ಅನುತ್ತೀರ್ಣಗೊಂಡಿದ್ದಾರೆ ನೋಡ್ತೇವೆ, ಯಾವ ಸಂಯೋಜನೆ ತೆಗೆದುಕೊಂಡು ಅನುತ್ತೀರ್ಣಗೊಂಡಿದ್ದೇವೆ ನೋಡ್ತೇವೆ, ಅವರ ಮನೆಯ ಪರಿಸ್ಥಿತಿ ಏನು ಉಂಟಂತ ನೋಡ್ತೇವೆ, ಅವರ ಹೆತ್ತವರು ಅವರಿಗೆ ಯಾವ ರೀತಿ ಸಪೋರ್ಟ್ ಗಳನ್ನ ಮಾಡ್ತಿದ್ದಾರೆ ನೋಡ್ತೇವೆ. ಒಮ್ಮೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬ್ಯಾಕ್ ಗ್ರೌಂಡ್ ಅಲ್ಲ, ಅವರಲ್ಲಿರುವ ಕಷ್ಟ ಏನು ಅಂತ ತಿಳ್ಕೊಂಡು ಮತ್ತೆ ಅವರಿಗೆ ಸರಿಯಾಗಿ ನಾವು ನೋಡ್ಕೊಳ್ತೇವೆ. ನಾವು ವಿದ್ಯಾರ್ಥಿಗಳಲ್ಲಿ ಬಂದ ಕೂಡಲೇ ಅವರು ಅನುತ್ತೀರ್ಣಗೊಂಡವರು ಎಂಬ ಭಾವನೆ ನಮ್ಮಲ್ಲಿಲ್ಲ. ಎಲ್ಲೋ ಎಡವಿದ್ದಾರೆ, ಎಡವುದು ಸಹಜವೇ, ಆನೆ ಕೂಡ ಎಡವುತ್ತದೆ, ಇರುವೆ ಕೂಡ ಎಡವುತ್ತದೆ. ಎಡವಿದ ಮಕ್ಕಳನ್ನ ಇನ್ನೊಮ್ಮೆ ಎಡವುದಂತೆ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ಶಿಕ್ಷಕ ವೃತ್ತಿ ಇರುವಂತದ್ದು ಶ್ರೇಷ್ಠ ವೃತ್ತಿ, ಅದು ಇದಕ್ಕೆ ರಿಟೈರ್ಮೆಂಟ್ ಅಂತ ಹೇಳುವಂತದ್ದಿಲ್ಲ. ಉಸಿರಿರುವ ತನಕೂ ನಾವು ಶಿಕ್ಷಕರಾಗಿ ಇರ್ತೇವೆ, ರಿಟೈರ್ಮೆಂಟ್ ಅಂತ ಇರುವುದಿಲ್ಲ. ನಾವು ಎಲ್ಲಿ ಹೋದ್ರು ಗುರುಗಳೇ ಅಂತ ಕರೀತಾರೆ, ಸರ್ ಅಂತವೇ ನಮ್ಮನ್ನು ಕರೀತಾರೆ, ಬೇರೆ ಉದ್ಯೋಗದ ಹಾಗೆ ಇದೇನಲ್ಲ. ಹಾಗೆ ಶ್ರೇಷ್ಠವಾದ ಉದ್ಯೋಗ, ಈ ಉದ್ಯೋಗಕ್ಕೆ ಶ್ರೇಷ್ಠತೆಯನ್ನು ನಾವೇ ತಂದುಕೊಳ್ಬೇಕು, ಅದರ ಗೌರವವನ್ನು ಕೂಡ ನಾವು ಉಳಿಸ್ಕೊಳ್ಬೇಕು, ನಾವು ಬದುಕಬೇಕು, ಅದರ ಗೌರವವನ್ನು ಕೂಡ ಬದುಕಿಸಬೇಕು. ಸರ್, ಅದೇ ರೀತಿಯಲ್ಲಿ ಇತ್ತೀಚೆಗೆ ನೀವು ಹೋಳಿ ಹಬ್ಬವನ್ನ, ಹೋಳಿ ಸಂಭ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಉಡುಪಿ ಜಿಲ್ಲೆಯಲ್ಲಿಯೂ ಮಾಡಿರುವಂತದ್ದು. ಈ ಹೋಳಿ ಸಂಭ್ರಮದ ಯಶಸ್ಸು, ನೀವು ಕೂಡ ಅದರ ಜಿಲ್ಲಾ ಸಂಚಾಲಕರಾಗಿದ್ದೀರಾ, ಹೋಳಿ ಸಂಭ್ರಮದ ಯಶಸ್ಸಿನ ಕುರಿತಾಗಿ ಏನ್ ಹೇಳ್ತೀರಾ? ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಾಠಿ ಸಮುದಾಯದವರು ಜಾಸ್ತಿ. ನಾವೆಲ್ಲ ಮಹಾರಾಷ್ಟ್ರದ ತುಳಜಾಪುರದಿಂದ ವಲಸೆ ಬಂದವರು 16-17ನೇ ಶತಮಾನದಲ್ಲಿ ಶಿವಾಜಿಯ ಅನುಯಾಯಿಗಳಿಗೆ ಆಗಿಕೊಂಡು ಇಲ್ಲಿ ಬಂದವರು. ನಮ್ಮ ತಾಯಿ ತುಳಜಾ ಭಾವನೆ, ನಾವು ಪೂಜಿಸುವುದು ತುಳಜಾ ಭಾವನೆಯನ್ನ. ಅನಾದಿ ಕಾಲದಿಂದಲೂ ಕೂಡ ನಾವು ಹೋಳಿ ಹಬ್ಬವನ್ನ 5 ದಿನಗಳ ಕಾಲ ನಾವು ಮನೆ ಮನೆಗೆ ಕುಣಿಯುವುದರ ಮೂಲಕ ತಾಯಿ ತುಳಜಾ ಭಾವನೆಯನ್ನ, ದುರ್ಗಾ ಪರಮೇಶ್ವರಿಯನ್ನ, ಅಂಬಾ ಭಾವನೆಯನ್ನ ಹೊಗಳಿಕೊಂಡು, ಪದ್ಯ ಹೇಳಿಕೊಂಡು, ಗುಮ್ಮಟ ಇಟ್ಕೊಂಡು, ಕೋಲಾಟ ಹಾಡ್ಕೊಂಡು ನಾವು ಮನೆ ಮನೆಗೆ ಕುಣಿಯುವಂತ ಒಂದು ಸಂಪ್ರದಾಯ ನಮ್ಮಲ್ಲಿ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 136 ಹತ್ರಕಟ್ಟೆಗಳಿವೆ. ಹತ್ರಕಟ್ಟೆ ಅಂದ್ರೆ 50 ಮನೆ, 100 ಮನೆ, 150 ಮನೆ ಸೇರಿಸಿಕೊಂಡಂತ ಓರ್ವ ಗುರಿಕಾರನ್ನು ಹೊಂದಿರುವಂತ ಒಂದು ಹತ್ರಕಟ್ಟೆ. ಹತ್ರಕಟ್ಟೆ ಅಂದ್ರೆ ನಾವು ಎಲ್ಲರೂ ಸೇರುವಂತ ಒಂದು ಗುರಿಕಾರ ಪದ್ಧತಿಯಲ್ಲಿ ಇರುವಂತ. ಉಡುಪಿ ಜಿಲ್ಲಾ ಮರಾಠ ಸಮಾಜ ಸೇವಾ ಸಂಘ ಉಡುಪಿ ಕಳೆದ 60 ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದೆ. ನಮ್ಮಲ್ಲಿ ಏನಾಗಿತ್ತು ಅಂದ್ರೆ ಹತ್ರಕಟ್ಟೆಗಳು ಚದುರಿ ಹೋಗಿತ್ತು. 136 ಹತ್ರಕಟ್ಟೆಗಳು ಅವರವರ ಪ್ರದೇಶದಲ್ಲಿ, ಅವರವರ ಗ್ರಾಮಗಳಲ್ಲಿ, ಅವರವರ ಭಾಗದಲ್ಲಿ 10 ಮನೆಗಳಿಗೆ ಕುಣಿಯುವಂತ ಒಂದು ವ್ಯವಸ್ಥೆ ಇಷ್ಟು ವರ್ಷ ಆಗಿದೆ. ಕಳೆದ 5-6 ವರ್ಷಗಳ ಹಿಂದೆ ನಾನೊಂದು ಆಲೋಚನೆ ಮಾಡಿದ್ದೆ. ಅಂದ್ರೆ ಎಲ್ಲ ಹತ್ರಕಟ್ಟೆಯ ವೇಷಧಾರಿಗಳನ್ನ ಒಂದೇ ಕಡೆಗೆ ಸೇರಿಸಿದ್ರೆ ನೋಡ್ಲಿಕ್ಕೆ ಎಷ್ಟು ಅಂದ, ಒಂದೇ ಕಡೆ ಸೇರಿಸಿ ಮಾಡುವಂತ. ಈ ಆಲೋಚನೆ ಬಂದಾಗ ತುಂಬಾ ಕಷ್ಟಕರ ಅಂತ ಎನಿಸಿತು. ನಂತರ ನಾನು 2018ರಿಂದ 2021ರವರೆಗೆ ಇಡೀ ಜಿಲ್ಲೆಯನ್ನು ತಿರುಗಿದೆ, ಎಲ್ಲ ಹತ್ರಕಟ್ಟೆಗಳನ್ನ ಭೇಟಿ ಮಾಡಿದೆ. ಉಡುಪಿ ಜಿಲ್ಲಾ ಯುವ ಸಂಘಟನೆ ಅಂತ ಒಂದು ಆರಂಭವನ್ನು ಮಾಡಿದೆ. ಇವತ್ತು ಅದರಲ್ಲಿ ಸುಮಾರು 2,000 ಯುವಕರು ಅದರಲ್ಲಿ ಸದಸ್ಯರಾಗಿದ್ದಾರೆ. ನಂತರ ನಮ್ಗೆ ಗೊತ್ತಾಯ್ತು, ಯುವಕರನ್ನ ಇಟ್ಕೊಂಡು ಹೋದ್ರೆ ಈ ಹೋಳಿ ಸಂಭ್ರಮವನ್ನ ದೊಡ್ಡದಾಗಿ ಎಲ್ಲ ವೇಷಧಾರಿಗಳು ಒಂದೇ ಕಡೆಗೆ ಸೇರುವಂತೆ ಮಾಡಬಹುದು ಅಂತ. ಸ್ವಲ್ಪ ಸಂಪ್ರದಾಯದ ಸಮಸ್ಯೆಗಳಿತ್ತು, ಸ್ವಲ್ಪ ಜಂಜಾಟಗಳಿತ್ತು, ವಿರೋಧಗಳು ಮಧ್ಯದಲ್ಲಿ ಬಂದಿತ್ತು. ಅದನ್ನೆಲ್ಲ ಸರಿಪಡಿಸಿಕೊಂಡು ಪ್ರತಿ ಒಂದು ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅಂತ ಇರ್ತದೆ, ಪರಿಹಾರ ಮಾಡ್ಕೊಂಡು ಅದನ್ನ ಯಾವ ರೀತಿ ಬಗೆಹರಿಸಿ ಬರೋದು ಮ್ಯಾಟರ್ ಆಗತ್ತೆ. ನಮ್ಮ ಮರಾಠಿ ಸಮುದಾಯ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂತ ಸಮುದಾಯ.
ನಮ್ಮ ಜಿಲ್ಲೆ ಹೆಜಮಾಡಿಯಿಂದ ಆರಂಭ ಆಗ್ತದೆ, ಹ್ಮ್ ಇನ್ನೊಂದು ಕಾರ್ಕಳದ ದುರ್ಗಾದಿಂದ ಆರಂಭ ಆಗ್ತದೆ. ಓಕೆ ಈ ಬದಿಗೆ ನಮ್ಮ ಜಿಲ್ಲೆ ಬೈಂದೂರಿನಲ್ಲಿ ಹ್ಮ್ ಎಂಡ್ ಆಗ್ತದೆ. ಅಲ್ಲಿಂದ ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಾವೆಷ್ಟು ಹತ್ರಕಟ್ಟೆಗಳು ನೋಡಿದ್ದೇವೆ, ಪ್ರತಿಯೊಬ್ಬರ ವೇಷಭೂಷಣಗಳು ಬೇರೆ ಬೇರೆ ರೀತಿಯಲ್ಲಿ ಇತ್ತು. ಅವರನ್ನೆಲ್ಲ ಒಟ್ಟಿಗೆ ಸೇರಿಸುವಂತದ್ದು ದೊಡ್ಡ ಒಂದು ನಮಗೆ ಚಾಲೆಂಜ್ ಆಗಿದೆ. ಓಕೆ ಆದ್ರೆ ನಮ್ಮ ಗುರುಗಳು, ಶೃಂಗೇರಿ ಮಠದ ಗುರುಗಳು, ಎಸ್ ಗುರುಗಳ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ವಿ. ಓಕೆ ಗುರುಗಳು ನಾನು ಆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ಕೊಡ್ತೀನಿ ಅಂತ ಹೇಳಿದ ಮೇಲೆ ನಾವು ಕಾರ್ಯಕ್ರಮಕ್ಕೆ ಡೇಟ್ ಅನ್ನು ಫಿಕ್ಸ್ ಮಾಡಿ, ಓಕೆ ಗುರುಗಳ ಆಶೀರ್ವಾದ ಮತ್ತು ದೇವರ ಕೃಪೆಯಿಂದ ಓಕೆ ಏನೋ ಎನಿಸಿದಂತ ಕಾರ್ಯಕ್ರಮ ಅದು ಭಾರಿ ದೊಡ್ಡ ಕಾರ್ಯಕ್ರಮವಾಗಿ ರೂಪುಗೊಂಡಿತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣುತ್ತೆ. ಎಸ್ ನಾವು 8,000 ಜನ ಆಗ್ಬಹುದು ಅಂತ ನಾವು ಎನಿಸಿತ್ತು, Okay. ಅದ್ರದ್ದು 12,000 ಜನ ಆಯ್ತು. ಆ ಒಂದು ಕಾರ್ಯಕ್ರಮದ ಯಶಸ್ಸು ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ಜೀವನದ ಒಂದು ದೊಡ್ಡ ಸಾಧನೆ, ಓಕೆ ಯಾರು ಮಾಡದ ಇವತ್ತಿನವರೆಗೆ ಯಾರು ಮಾಡಲಿಲ್ಲ. ನಾ ಭವಿಷ್ಯದಲ್ಲಿ ಇನ್ನು ಮುಂದೆ ಮಾಡುವವರು ಯಾರಾದ್ರೂ ಇಟ್ಟುಕೊಳ್ಬಹುದು. ಓಕೆ ಆ ಎಲ್ಲ ಹತ್ರಗಟ್ಟೆಗಳನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ನಾವು ಯಾಕೆ ಒಂದೆಡೆಗೆ ಸೇರ್ಬೇಕು ಎಂಬುದರ ಬಗ್ಗೆ ಮನವರಿಕೆ ಮಾಡಿ ಸುಮಾರು 1.5 ತಿಂಗಳು ಕಾಲ ನಾವು ಅದಕ್ಕೆ ಇಡೀ ಜಿಲ್ಲೆಯನ್ನು ತಿರುಗಿದ್ದೇವೆ. ಓಕೆ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರು KT ನಾಯ್ಕ್ ಅವರು ನಮ್ಗೆ ತುಂಬಾ ಸಹಕಾರ, ಓಕೆ ಎಲ್ಲ ಪದಾಧಿಕಾರಿಗಳ ಸಹಕಾರ. ಇದು ಒಬ್ಬನಿಂದ ಆಗುವಂತ ಕೆಲಸ ಅಲ್ಲ. ಓಕೆ ಮುಂದಾಳತ್ತು ನನ್ನದಿತ್ತು, ಕಲ್ಪನೆ ನನ್ನದಿತ್ತು, ಪರಿಕಲ್ಪನೆ ನನ್ನದಿತ್ತು, ಇದೇ ರೀತಿ ಆಗ್ಬೇಕೆಂಬ ಯೋಚನೆ ಕೂಡ ನನ್ನದಿತ್ತು, ಯೋಜನೆ ಕೂಡ ಇತ್ತು. ಎಸ್ ಆದ್ರೆ ಸಹಕಾರ ಹಿಂದಿನಿಂದ ಎಲ್ಲರದ್ದು ಇರ್ಲೇಬೇಕು, ಎಲ್ಲರ ಸಹಕಾರ ಇಲ್ಲದೆ ಅದೇ ಸಾಧ್ಯ. ನೀವು ಹೇಳಿದಾಗೆ ಕಲ್ಪನೆ, ಪರಿಕಲ್ಪನೆ, ಯೋಜನೆ ಎಲ್ಲವೂ ಒಟ್ಟುಗೂಡಿ ಈಗ ಸಕ್ಸಸ್ ಆಗಿದೆ. Success ಆಗಿದೆ. ಎಸ್ ಇವತ್ತು ಅದು ಇತಿಹಾಸ ಆಯ್ತು, ಎಸ್ ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವಾಗಿದೆ. ಸಾವಿರಾರು ಜನ ಬಂದು ಕಣ್ತುಂಬಿಕೊಂಡ್ರು. ಹ್ಮ್ ಮರಾಠಿ ಸಮುದಾಯದಲ್ಲಿ ಇಷ್ಟು ರೀತಿಯ ವೈವಿಧ್ಯತೆ ಹೋಳಿ ಸಂಭ್ರಮದಲ್ಲಿ ಇದೆ ಎಂಬುದು ಇಡೀ ಜಗತ್ತಿಗೆ ಹೊತ್ತು ತಿಳಿಸುವಂತ ಕೆಲಸ ಆಯ್ತು. ಓಕೆ ಯುವಕರು ಹೋಳಿಯ ಬಗ್ಗೆ ಅಟ್ರಾಕ್ಟ್ ಆದ್ರು. Okay. ಅದೆಷ್ಟೋ ಯುವಕರು ಈ ವರ್ಷದಿಂದ ವೇಷಭೂಷಣ ಹಾಕಿಕೊಂಡು ಮನೆ ಮನೆಗೆ ಕುಣಿಲಿಕ್ಕೆ ಆರಂಭವಾದ್ರು. ಎಸ್ ನಮ್ಮ ಉದ್ದೇಶವೂ ಅಷ್ಟೇ, ನಮ್ಮ ಸಂಪ್ರದಾಯ ಉಳಿಬೇಕು. ಅಲ್ಲ, ಎಷ್ಟೋ ಜನಕ್ಕೆ ಹೋಳಿ ಅಂದ್ರೆ ಕೇವಲ ಬಣ್ಣವನ್ನು ಹಚ್ಚುವಂತದ್ದು ಮಾತ್ರ ಕಲ್ಪನೆ ಇರುವಂತದ್ದು. ಈ ರೀತಿ ವೇಷಭೂಷಣವಾಗಿ ಇದು ಮಾಡಬಹುದು ಅನ್ನೋದು ವರ್ಷ ಎಲ್ಲರಿಗೂ ಜಗತ್ತಿಗೆ ಗೊತ್ತಾಯ್ತು, ಎಸ್ ಜಗತ್ತಿಗೆ ತಿಳಿಸುವ ಕೆಲಸ ಆಯ್ತು. ಒಂದು ವೈಬ್ ಕ್ರಿಯೇಟ್ ಆಗಿದೆ. ಹ್ಮ್ ಈಗ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, Yes. ನೀವು ಎಲ್ಲಿ ನೋಡಿದ್ರು ಕೂಡ ಸ್ಕ್ರಾಲ್ ಮಾಡಿದ್ರೆ ಒಂದು 10 ವಿಡಿಯೋಗಳು, ಹೋಳಿ ಸಂಭ್ರಮದ ವಿಡಿಯೋಗಳು, ಹೋಳಿಯ ಹಬ್ಬದ ವಿಡಿಯೋಗಳು ಬರಲೇ ಆರಂಭ ಆಗಿದೆ. ಅರ್ಥ ಯುವಕರು ಅದರ ಎಡೆಗೆ ಉತ್ತೇಜಿತರಾಗಿದ್ದಾರೆ ಅಂತ ಅರ್ಥ. ನಮ್ಮ ಉದ್ದೇಶ ಕೂಡ ಅಷ್ಟೇ. ಓಕೆ ಬರುವ ವರ್ಷ ಒಂದೊಂದು ಹತ್ರಗಟ್ಟೆಯಲ್ಲಿ ಒಂದು 10 ವೇಷಧಾರಿಗಳು ಎಸ್ ಜಾಸ್ತಿ ಆಗ್ತದೆ. ಮುಂದಿನ ವರ್ಷ ಮತ್ತೊಮ್ಮೆ ಬಹುತ್ವದ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗತ್ತಾಗತ್ತೆ. ಇದನ್ನ ಪ್ರತಿ ವರ್ಷ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ, ಎಸ್ ಯಾಕಂದ್ರೆ ದೊಡ್ಡ ಮಟ್ಟದ ಖರ್ಚುಗಳು ಬರ್ತದೆ. ಎಸ್ ಈ ಬಾರಿ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು, ಹ್ಮ್ ದೊಡ್ಡ ದೊಡ್ಡ ಉದ್ಯಮಿಗಳು ನಮಗೆ ದೊಡ್ಡ ಸಹಕಾರವನ್ನ ಕೊಟ್ಟದ್ರಿಂದಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಯ್ತು. ಎಸ್ ಅಷ್ಟು ಖರ್ಚು ವೆಚ್ಚಗಳನ್ನ ಕೇವಲ ನಮ್ಮ ಸಮುದಾಯದಿಂದ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಯಾಕಂದ್ರೆ ನಮ್ಮದು ಶ್ರೀಮಂತ ವರ್ಗದ ಏನೇನಲ್ಲ, ಸಾಮಾನ್ಯ ವರ್ಗದಲ್ಲಿ ಬದುಕನ್ನು ಸಾಗಿಸ್ತಿರುವ ಮರಾಠಿ ಸಮುದಾಯ. ಹಾಗಾಗಿ ಹಣದ ಕ್ರೋಢೀಕರಣವು ಕೂಡ ತುಂಬಾ ಅವಶ್ಯಕತೆ ಇದೆ. ಓಕೆ ಹಾಗಾಗಿ ನಮ್ಮ ಸಮುದಾಯದ ಹೋಳಿ ಹಬ್ಬದ ಸಂಭ್ರಮಕ್ಕೆ ಅತಿ ಹೆಚ್ಚು ಖುಷಿ ಪಟ್ಟವರು ಇತರರು. ಎಸ್ ಹಾಗಾಗಿ ಅವರ ಸಹಕಾರದಿಂದಲೇ ಈ ದೊಡ್ಡ ಕಾರ್ಯಕ್ರಮ ಆಗಿದೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಒಂದು ಸ್ನೇಹ ಟ್ಯುಟೋರಿಯಲ್ನ ಯಶಸ್ಸಿನ ಕುರಿತಾಗಿ 28 ವರ್ಷಗಳ ಸುದೀರ್ಘವಾದ ಯಶಸ್ಸಿನ ಜರ್ನಿಯ ಕುರಿತಾಗಿ ಒಬ್ಬರು ಸಂಸ್ಥೆಯ ಮುಖ್ಯಸ್ಥರಾಗಿ ಆ ವಿದ್ಯಾರ್ಥಿಗಳಿಗಾಗಿರ್ಬೋದು, ನಿಮ್ಮ ಶಿಕ್ಷಕರಿಗಾಗಿರ್ಬೋದು, ಸಾರ್ವಜನಿಕರಿಗೆ, ಮುಂದೆ ಇಲ್ಲಿ ಅಡ್ಮಿಷನ್ ಬಯಸುವಂತ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಏನ್ ಹೇಳಕ್ ಬಯಸ್ತೀರಾ? ನಮ್ಮ ಲೋಗದಲ್ಲಿರುವುದು ಹೈ ರಿಸ್ಕ್ ಹೈ ರಿವಾರ್ಡ್ ಅಂತ. ಎಸ್ ಶ್ರಮಕ್ಕೆ ತಕ್ಕ ಪ್ರತಿಫಲ. ಎಸ್ ಯಾರು ಶ್ರಮ ಪಡ್ತಾನೆ ಅವನಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಎಸ್ ಸಿಗುವ ಸಮಯಗಳು ಸ್ವಲ್ಪ ಆಚೆಚೆಗ. ಎಸ್ ವಿದ್ಯಾರ್ಥಿಗಳಿಗೆ ನಾನು ಇಷ್ಟ ಹೇಳುದು, ಅನುತ್ತೀರ್ಣಗೊಂಡಿದ್ದೀರಿ ಅನ್ನೋದು ಮಾತ್ರಕ್ಕೆ ನಿಮ್ಮ ಎಲ್ಲ ದಾರಿಗಳು ಬಂದಾಯ್ತು ಅಂತ ನೀವು ಎಣಿಸ್ಕೊಳ್ಬಾರ್ದು. ನಿಮ್ಮ ವಿದ್ಯಾಭ್ಯಾಸದ ಬಾಗಿಲು ಮುಚ್ಚಿತು ಅಂತ ಭಾವಿಸಬಾರ್ದು. ಓಕೆ ಒಂದು ಬಾಗಿಲು ಮುಚ್ಚಿದೆ ಅಂದ್ರೆ ಇನ್ನು 100 ಬಾಗಿಲುಗಳು ತೆರೆದುಕೊಂಡಿವೆ ಅಂತ. ಎಸ್ ಎಸ್ ನಾವೆಲ್ಲ ಏನ್ ಎಣಿಸ್ತೇವೆ, ಒಂದು ಬಾಗಿಲು ಮುಚ್ಚಿದೆ ಅಂದ್ರೆ ನಮ್ಮ ಎಲ್ಲ ಬಾಗಿಲು ಮುಚ್ಚಿತು ಅಂತ ಅರ್ಥ. ಎಸ್ ಆ ಬಾಗಿಲು ಯಾವ ಬಾಗಿಲು ನಿಮ್ಗೆ ಮುಚ್ಚಿದೆ ಅಂತ ನಿಮ್ಗೆ ಎಣಿಸಿದೆ ಅದು ನಿಮ್ಮ ಬಾಗಿಲಲ್ಲ ಮುಚ್ಚಿರೋದು. ನೀವು ಅದರಲ್ಲಿ ಹೋಗಬಾರ್ದು ಅಂತವೇ ಮುಚ್ಚಿದೆ. ಅಂದ್ರೆ ಅನ್ಯ ಯಾವುದೋ ಒಂದು ದಾರಿ ನಿಮ್ಗೆ ನಿಮ್ಗಾಗಿ ಕಾಯ್ತಿದೆ ಅಂತ ಅರ್ಥ. ಆ ದಾರಿಯನ್ನು ನೀವು ಹುಡುಕಿಕೊಳ್ಳಿ ಅಂತವೇ ಈ ದಾರಿ ನಿಮ್ಗೆ ಎಸ್ ಬಂದಾಗಿರ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಧೃತಿಗೆಡಬಾರದು. ನಮ್ಮಲ್ಲಿ ಬದುಕಿಗೋಸ್ಕರ, ಉದ್ಯೋಗಕ್ಕೆ ಬೇಕಾದಷ್ಟು ದಾರಿಗಳು ನಮ್ಮಲ್ಲಿ Yes. ಕಾಣಿಸ್ತಿದೆ.
ಕೆಲವೊಮ್ಮೆ ನಮ್ಮದೇ ಆದ ರೀತಿಯಲ್ಲಿ ನಾವು ದಾರಿಯನ್ನು ಹುಡುಕಿಕೊಳ್ಬೇಕು. ಆಗ ಮಾತ್ರ ನಾವು ಸಾಧನೆತೆಗೆ ಹೋಗ್ಬೋದು, ಬದುಕು ಸಾಗಿಸಬಹುದು. ಕೇವಲ ಹಣವನ್ನೇ ನಮಗೆ ಸಾಕು ಎಂಬ ಭಾವನೆಯನ್ನ ಬಿಡಬೇಕು. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನಾವು ಸಿಗುವಂತಾಗಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಬೇಕು. ನಮ್ಮನ್ನು ಹಣದಿಂದ ಗುರುತಿಸುವ ಬದಲಿಗೆ ವ್ಯಕ್ತಿತ್ವದಿಂದ ಗುರುತಿಸುವಂತಹ ವಿದ್ಯಾರ್ಥಿಗಳನ್ನ ರೂಪಿಸುವುದು ನನ್ನ ಕೆಲಸ ಅಂತ ನಾನು ಭಾವಿಸಿಕೊಂಡೆ. ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 1998ರಲ್ಲಿ ನಿಮ್ಮ ಸ್ನೇಹ ಟ್ಯುಟೋರಿಯಲ್ ಪ್ರಾರಂಭವಾದ ವಿಚಾರ ಆಗಿರ್ಬೋದು, ಸ್ನೇಹ ಟ್ಯುಟೋರಿಯಲ್ ನ ಪ್ರಾರಂಭ ಮಾಡಿದ ಉದ್ದೇಶ ಆಗಿರ್ಬೋದು, 1998ರಿಂದ 2026ರವರೆಗೆ 28 ವರ್ಷಗಳ ಸುದೀರ್ಘ ಜರ್ನಿ ಆಗಿರ್ಬೋದು, ಇಲ್ಲಿ ಯಾವ ರೀತಿಯಾಗಿ ಅಡ್ಮಿಷನ್ ನಡೆಯುತ್ತೆ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಶಿಕ್ಷಕರು ಯಾವ ರೀತಿಯಾಗಿ ಪಾಠವನ್ನ ಮಾಡ್ತಾರೆ, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ನಡುವಿನ ಒಂದು ಒಡನಾಟ ಆಗಿರ್ಬೋದು, ಇಲ್ಲಿ ಓದಿರುವಂತಹ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾವ ರೀತಿಯಾದ ಯಶಸ್ಸನ್ನ ಕಂಡಿದ್ದಾರೆ, ಬದುಕನ್ನ ಯಾವ ರೀತಿಯಾಗಿ ಬದಲಾಯಿಸಿಕೊಂಡಿದ್ದಾರೆ, ಹಾಗೆ ನಿಮ್ಮ ಒಂದು ಉದ್ದೇಶ ಸಕ್ಸಸ್ ಆಗಿರೋದಾಗಿರ್ಬೋದು, ಹಾಗೆಯೇ ಹೋಳಿ ಸಂಭ್ರಮ ಕಾರ್ಯಕ್ರಮದ ಯಶಸ್ಸಾಗಿರ್ಬೋದು, ಹಾಗೆ 2026-27 ಯಾವ ರೀತಿಯ ಅಡ್ಮಿಷನ್ ನಡೆಯುತ್ತೆ, ಅಡ್ಮಿಷನ್ ಪ್ರೊಸೆಸ್ ಓಪನ್ ಆಗಿರುವ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡ್ರಲ್ಲ ವೀಕ್ಷಕರೇ, ಇದು ಸ್ನೇಹ ಟ್ಯುಟೋರಿಯಲ್ ನ ಮುಖ್ಯಸ್ಥರು ಹಾಗೆಯೇ ಏನು ಹೋಳಿ ಸಂಭ್ರಮದ ಸಂಚಾಲಕರು ಆಗಿದ್ದಂತ ಶ್ರೀಯುತ ಉಮೇಶ್ ನಾಯ್ಕ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.